ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಯೂನಿಯನ್ ಬಜೆಟನ್ನು ಮಂಡನೆ ಮಾಡ್ಯಾರ. ಹಂಗಾರೆ ಯಾವ ವಿಷಯಗಳ ಮೇಲೆ ಚರ್ಚೆ ಆಗೈತಿ ಈ ಬಜೆಟ್ ಒಳಗೆ, ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಬೇಕಾಕೈತಿ, ಯಾವ್ಯಾವ ವಸ್ತುಗಳು ದುಬಾರಿ ಆಗಿರ್ತಾವ ಆ್ಯಂಡ್ ಯಾವ ವಸ್ತುಗಳು ಚೀಪ್ ಆಗವದವ, ಅತಿ ಮುಖ್ಯವಾಗಿ ನಮ್ಮ ಮಿಡಲ್ ಕ್ಲಾಸ್ ಮಂದಿಗೆ ಇದರಿಂದ ಏನಾರ ಗುಡ್ ನ್ಯೂಸ್ ಆಯಿತು ಅಥವಾ ಬ್ಯಾಡ್ ನ್ಯೂಸ್ ಆಯಿತು, ಬರೀ ಇವೆಲ್ಲ ವಿಷಯಗಳ ಮೇಲೆ ಚರ್ಚೆ ಮಾಡೋಣ. ಫೈನಾನ್ಷಿಯಲ್ ಇಯರ್ 2025 ಬಜೆಟ್ ಒಳಗೆ ಯುವಕರು, ಬಡವರು, ರೈತರು ಆ್ಯಂಡ್ ಮಹಿಳೆಯರ ಬೆಳವಣಿಗೆಯನ್ನು ಗುರಿಯನ್ನಾಗಿಸಿಕೊಂಡು 4 ವಿಷಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ಯಾರ. ಮೊದಲನೇದು ಕೃಷಿ, 2ನೇದು MSME, 3ನೇದು ಇನ್ವೆಸ್ಟ್ಮೆಂಟ್ ಆ್ಯಂಡ್ 4ನೇದು ರಫ್ತು. ಈ ಬಜೆಟ್ ಮಂಡನೆ ಆಗೋದೈತಂತಂದ್ರೆ ಯಾರಿಗೇನು ಟೆನ್ಷನ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಮಿಡಲ್ ಕ್ಲಾಸ್ ಮಂದಿಗಂಕರ್ ತೆಲಿವೇನು ಹತ್ಬಿಟ್ಟಿರ್ತೈತೆ ನೋಡ್ರಿ. ಮತ್ತೆಲ್ಲಾರ ಟ್ಯಾಕ್ಸ್ಗೆ ಹೆಚ್ಚಿಗೆ ಮಾಡ್ತಾರೋ ಏನು ಕತ್ತಿನೋ ಅಂತೇಳಿ. ಆದ್ರೆ ಈ ಬಜೆಟ್ ಒಳಗಂಕಾರ ನಮ್ಮ ಮಿಡಲ್ ಕ್ಲಾಸ್ ಮಂದಿಗೆ ಚೊಕ್ಕ ಗುಡ್ ನ್ಯೂಸ್ ಐತೆ ನೋಡ್ರಿ. ಯಾಕಂತಂದ್ರೆ ಯಾರ ವಾರ್ಷಿಕ ಆದಾಯ 12 ಲಕ್ಷ ಮಟ್ಟ ಐತೆ ನೋಡ್ರಿ, ಅವ್ರು ಯಾರು ಟ್ಯಾಕ್ಸ್ ಕಟ್ಟುವಂಗಿಲ್ಲ. ಅಂದ್ರೆ ಯಾರ್ದು ಮಂತ್ಲಿ ಸ್ಯಾಲ್ರಿ 1 ಲಕ್ಷ ಮಟ್ಟ ಐತೆ ನೋಡ್ರಿ, ಅವ್ರು ಎಲ್ಲರೂ ಟ್ಯಾಕ್ಸ್ನಿಂದ ಫ್ರೀ. ಅದ್ರ ಮಂದಿ ಕನ್ಫ್ಯೂಸ್ ಆಗಿದ್ದೆ ಇಲ್ಲಿ ಗೊತ್ತೇನ್ರಿ, 12 ಲಕ್ಷ ಇನ್ಕಮ್ ಇದ್ದವ್ರಿಗೆ ಟ್ಯಾಕ್ಸ್ ಫ್ರೀ ಅಂತೀರಿ, ಓಕೆ. ಆದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಒಳಗೆ 4 ರಿಂದ 8 ಲಕ್ಷ ಇನ್ಕಮ್ ಇದ್ದವ್ರಿಗೆ 5% ಟ್ಯಾಕ್ಸ್ ಅಂತ ತೋರ್ಸಾಕತ್ತೈತಲ್ಲ, ಏನಿದ್ರ ಹಕ್ಕಿಕತ್ತಿ? ಲೆಟ್ ಮಿ ಎಕ್ಸ್ಪ್ಲೇನ್. ನೋಡ್ರಿ, ನಿಮ್ಮ ಆ್ಯನ್ಯುವಲ್ ಇನ್ಕಮ್ 12 ಲಕ್ಷ ಐತೆ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಕಟ್ಟುವಂಗಿಲ್ಲ. ಬಟ್ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಏನಾರ 13 ಲಕ್ಷ ಐತೆ ಅಂತಂದ್ರೆ ಅದಕ್ಕೆ ನೀವು ಈ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಕಟ್ಟಬೇಕಾಕೈತಿ. ನಿಮ್ಮ 13 ಲಕ್ಷದ ಇನ್ಕಮ್ ಒಳಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತೇಳಿ ಕಟ್ ಆಗ್ತೈತಿ. ಸೊ ಹಾಗಾಗಿ ನೀವು 13 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, 12 ಲಕ್ಷದ 25,000ಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತೈತಿ. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಲ್ಯಾಬ್ 12 ಲಕ್ಷದ 25,000 ಇನ್ಕಮಿನ ಮೊದಲ 4 ಲಕ್ಷಕ್ಕಂಕರ ಟ್ಯಾಕ್ಸ್ ಇರಂಗಿಲ್ಲ. ಅದರ 4 ರಿಂದ 8 ಲಕ್ಷದ ಇನ್ಕಮಿಗೆ 5% ಟ್ಯಾಕ್ಸ್ ಕಟ್ಟಬೇಕಾಗ್ತೈತಿ. ಅದರ ಮೊತ್ತ ಆಕೈತಿ 20,000. ಅದಾದ ನಂತರ 8 ರಿಂದ 12 ಲಕ್ಷದ ಇನ್ಕಮಿಗೆ 10% ಟ್ಯಾಕ್ಸ್ ಕಟ್ ಆಗ್ತೈತಿ. ಅದರ ಅಮೌಂಟ್ ಆಗ್ತೈತಿ 40,000. ಇನ್ನು 12 ಲಕ್ಷದ ಮ್ಯಾಲಿನ ಇನ್ಕಮ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆದ್ಮೇಲೆ ಉಳಿದ 25,000ಕ್ಕೆ 15% ಟ್ಯಾಕ್ಸ್ ಕಟ್ ಆಗ್ತೈತಿ. ಸೊ ಅದರ ಅಮೌಂಟ್ ಆಗ್ತೈತಿ 3,750 ರೂಪಾಯಿ. ಸೊ ಇವೆಲ್ಲ ಟ್ಯಾಕ್ಸ್ಗಳನ್ನ ಕೂಡಿಸಿದಾಗ ನಿಮ್ಮ 13 ಲಕ್ಷದ ಆ್ಯನ್ಯುವಲ್ ಇನ್ಕಮಿಗೆ ನೀವು ಕಟ್ಟಬೇಕಾಗಿರೋ ಟ್ಯಾಕ್ಸು 63,750 ರೂಪಾಯಿ. ನಾ ಇದನ್ನು ನಿಮ್ಗೆ ಸಿಂಪಲ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟೀನಿ. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗೈತಿ. ಇನ್ನು ಯಾವ್ಯಾವ ವಸ್ತುಗಳು ದುಬಾರಿ ಆಗ್ಯಾವ ಆ್ಯಂಡ್ ಯಾವ್ಯಾವ ವಸ್ತುಗಳು ಚೀಪ್ ಆಗ್ಯಾವ ಬರ್ರಿ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬ್ಯಾಟ್ರೀಸ್, LED, LCD, ಎಲೆಕ್ಟ್ರಾನಿಕ್ ಬಿಡಿ ಭಾಗಗಳು, ಹಡಗು ನಿರ್ಮಾಣದ ವಸ್ತುಗಳ ಇಂಪೋರ್ಟ್ ಟ್ಯಾಕ್ಸ್, ಕಚ್ಚಾ ಚರ್ಮದ ಇಂಪೋರ್ಟ್ ಟ್ಯಾಕ್ಸ್ ಆ್ಯಂಡ್ ಸ್ವದೇಶಿ ಬಟ್ಟೆಗಳ ಟ್ಯಾಕ್ಸನ್ನು ಕಡಿಮೆ ಮಾಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾದದ್ದೇನಂತಂದ್ರೆ ಕ್ಯಾನ್ಸರ್ ಮೆಡಿಸಿನ್ಸ್ಗಳ ಕಸ್ಟಮ್ ಡ್ಯೂಟಿಯನ್ನು ಸಂಪೂರ್ಣವಾಗಿ ವಿನಾಯಿತಿ ಮಾಡ್ಯಾರ. ಇನ್ನು ಕೃಷಿ ವಿಚಾರಕ್ಕೆ ಬಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ರೈತರೇನು ಸಾಲ ತೊಗೊತಿದ್ರಲ್ಲ, ಅದನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡ್ಯಾರ, ಅದು ಕಡಿಮೆ ಬಡ್ಡಿ ದರದೊಳಗೆ. ಧನಧಾನ್ಯ ಕೃಷಿ ಯೋಜನೆ ಮುಖಾಂತರ ಕಡಿಮೆ ಇಳುವರಿ ಪಡೆಯುವಂಥ 100 ಜಿಲ್ಲೆಗಳನ್ನು ಫೋಕಸ್ ಮಾಡಿ ಅಲ್ಲಿನ ಕೃಷಿ ಉತ್ಪನ್ನಗಳನ್ನ ಸರ್ಕಾರ ನೇರವಾಗಿ ಖರೀದಿ ಮಾಡೋದಾಗಿ ಆಶ್ವಾಸನೆ ಕೊಟ್ಟೈತಿ. 1 ಕೋಟಿಗಿಂತಲೂ ಹೆಚ್ಚಿನ ರೈತರು ಈ ಯೋಜನೆಯ ಸದುಪಯೋಗ ಪಡಿಸ್ಕೋಬೋದಂತಾರೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಶ ಮೀನು ಉತ್ಪಾದನೆ ಮಾಡೋದ್ರೊಳಗೆ ಜಗತ್ತಿನೊಳಗೆ 2ನೇ ಸ್ಥಾನದೊಳಗೈತಿ. ಸೊ ಹಾಗಾಗಿ ಮೀನುಗಾರಿಕೆಗೆ 60,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡೋದಾಗಿ ಆಶ್ವಾಸನೆ ಕೊಟ್ಟೈತಿ ಸರ್ಕಾರ. ಅಂಡಮಾನ ನಿಕೋಬಾರ್ದೊಳಗಿನ ಮೀನುಗಾರರಿಗೆ ಬೆಂಬಲ ಆ್ಯಂಡ್ ಮೀನುಗಾರರಿಗೆ ಸುಲಭ ಕಂತಿನೊಳಗೆ ಸಾಲ ಕೊಡುವಂಥ ಸ್ಕೀಮನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡೋದೈತಿ. ಅಡುಗೆ ಎಣ್ಣೆ ಒಳಗೆ ಆತ್ಮನಿರ್ಭರತೆ ಅಂದ್ರೆ ಈ ಉದ್ದಿನ ಬೇಳೆ, ತೊಗರಿ ಬೇಳೆ, ಇನ್ನಿತರ ಬೇಳೆಗಳನ್ನೇನು ಬೆಳೀತಾರಲ್ಲ, ಅಂಥ ರೈತರ ಕಡೆಯಿಂದ ನೇರವಾಗಿ ಸರ್ಕಾರ ಒಂದು ಒಳ್ಳೆಯ ರೇಟಿಗೆ ಧಾನ್ಯಗಳನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನು ಆಸಾಮ್ದೊಳಗೆ 12.7 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ 3 ಯೂರಿಯಾ ಸ್ಥಾವರಗಳನ್ನು ಸ್ಥಾಪನೆ ಮಾಡೋದಾಗಿ ಸರ್ಕಾರ ಆಶ್ವಾಸನೆ ಕೊಟ್ಟೈತಿ. ಇನ್ನು ಮಖಾನ ಕೃಷಿಗೆ ಹೆಚ್ಚಿಗೆ ಒತ್ತು ಕೊಟ್ಟಾರ. ಬೀಜದ ಬೆಲೆ ಏರಿಕೆ ಆಗಲಿ, ಮಾರ್ಕೆಟಿಂಗ್ ಆ್ಯಂಡ್ ಅದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಅಂತ ಸರ್ಕಾರ ಹೇಳೈತಿ. ಇನ್ನು ಮಹಿಳೆಯರ ಆರ್ಥಿಕ ಸ್ವತಂತ್ರ ಹೆಚ್ಚಿಗೆ ಮಾಡುವ ಆ್ಯಂಡ್ ಅವರಿಗೆ ಕೆಲಸ ಮಾಡೋಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಕಲ್ಪಿಸಿಕೊಡುವ ನಿಟ್ಟಿನೊಳಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ 26,889 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳೈತಿ. ಈ ಸಲ ಈ ನಂಬರ್ ಸ್ವಲ್ಪ ರೈಸ್ ಆಗೈತಿ. ಯಾಕಂತಂದ್ರೆ ಹಿಂದಿನ ಸಲ 23,182 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು ಸರ್ಕಾರ. ಫೈನಾನ್ಷಿಯಲ್ ಇಯರ್ 2025 ಬಜೆಟ್ ಒಳಗೆ ರೈಲ್ವೆ ವಲಯಕ್ಕೆ 2.5 ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಹಂಚಿಕೆ ಮಾಡೈತಿ.
ಹಿಂದಿನ ಸಲದ ನಂಬರು ಈ ನಂಬರು ಆಲ್ಮೋಸ್ಟ್ ಸೇಮ್ ಐತಿ. ಇನ್ನು ಈ ಗಿಗ್ ವರ್ಕರ್ಸ್ಗಳಿಗೆ ಅಂದ್ರೆ ಝೊಮ್ಯಾಟೊ ಸ್ವಿಗ್ಗಿ ಅಂತ ಡೆಲಿವರಿ ಪಾರ್ಟ್ನರ್ಸ್ ಏನದಾರಲ್ಲ ಇವ್ರಿಗೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಆರೋಗ್ಯ ಯೋಜನಾ ಸ್ಕೀಮ್ ಒಳಗೆ 5 ಲಕ್ಷದ ಮಟ್ಟ ಹೆಲ್ತ್ ಇನ್ಶೂರೆನ್ಸ್ ಒದಗಿಸ್ತೀವಿ ಅಂತ ಹೇಳೈತಿ. ಆ್ಯಂಡ್ ಸರ್ಕಾರದ ಈ ಶ್ರಮ ಪೋರ್ಟಲ್ ಒಳಗೆ ಅವರ ಐಡೆಂಟಿ ಕಾರ್ಡ್ ಆ್ಯಂಡ್ ರಿಜಿಸ್ಟ್ರೇಷನ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳೈತಿ. ಈ ಬಜೆಟ್ ಪ್ರಕಾರ ಫ್ಲ್ಯಾಟ್ LED ಟಿವಿಗಳ ರೇಟ್ ಜಾಸ್ತಿ ಆಗೋದೈತಂತ ನೋಡ್ರಿ. ಇದಾಗಿತ್ತು 2025ರ ಯೂನಿಯನ್ ಬಜೆಟ್ನ ಹೈಲೈಟ್ಸ್. ಈ ಸಲ ಬಿಹಾರ ರಾಜ್ಯಕ್ಕೆ ಸ್ವಲ್ಪ ಜಾಸ್ತಿ ಅಲೋಕೇಟ್ ಮಾಡ್ಯಾರ ಆ್ಯಂಡ್ ಕರ್ನಾಟಕಕ್ಕೆ ಸಿಕ್ಕಿದ್ದು ನರೇಂದ್ರ ಮೋದಿ ಅವರ ಸರ್ಕಾರದ ಬಜೆಟ್ ಕರ್ನಾಟಕಕ್ಕೆ ಚೋಕ್ ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿದೆ.